Hello everyone, hope you all are doing good and great in this pandemic. And I welcome you back to my class. And in this today's class, we'll discuss about what is Arvindo's philosophy. So in Arvindo's philosophy, we look towards life and works of Arvindo and concept of education, aims of education, curriculum, and method of teaching. First, we'll start with life and works of Arvindo's philosophy. So Arvindo was born in 15th August 1872 ಇನ್ ಕೋಲ್ಕತ್ತಾ. ಸೊ ಅವ್ರು ಎಲ್ಲಿ ಹುಟ್ಟಿದ್ರು ಅಂತಂತಂದರೆ ಕೋಲ್ಕತ್ತಾದಲ್ಲಿ 1872ನೇ ಇಸ್ವಿಯಲ್ಲಿ 15ನೇ ಆಗಸ್ಟ್ ಆ ದಿನದಲ್ಲಿ ಹುಟ್ಟಿದ್ರು. ಸೊ ಹಿ ವಾಸ್ ವಾಟ್ ಅಪ್ ವೆರಿ ಕೇರ್ಫುಲಿ ಫ್ರಮ್ ದ ವೆರಿ ಚೈಲ್ಡ್ಹುಡ್ ಆ್ಯಂಡ್ ಹಿಸ್ ಫಾದರ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ದ ವೆಸ್ಟ್ ಆ್ಯಂಡ್ ಡಿಸೈಡ್ ದಟ್ he should be kept away from the Indian influence, and that is the reason. So his primary education was done in an English convent school, Darjeeling. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇದು ಇಂಗ್ಲಿಷ್ ಕಾನ್ವೆಂಟ್ ಸ್ಕೂಲಲ್ಲಿ ಡಾರ್ಜಿಲಿಂಗಲ್ಲಿ ಓದಿದ್ರು. ದೆನ್ ಲೇಟರ್ ಆನ್ ಹಿ ವಾಸ್ ಸೆಂಟ್ ಟು ಇಂಗ್ಲೆಂಡ್ ಫಾರ್ ಫರ್ದರ್ ಎಜುಕೇಷನ್. ಅಟ್ ದ ಏಜ್ ಆಫ್ 7 years, 7ನೇ ವರ್ಷದಲ್ಲೇ ಅವರಿಗೆ ಇಂಗ್ಲೆಂಡಿಗೆ ಕಳಿಸಿದ್ರು ತಮ್ಮ ವಿದ್ಯಾಭ್ಯಾಸ ಮಾಡ್ಕೊಳ್ಳೋ ಸಲುವಾಗಿ. ಸೊ ಹಿ ಸ್ಟಡಿಡ್ ಇನ್ ಲಂಡನ್ ಆ್ಯಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆ್ಯಂಡ್ ಸ್ಟಡಿಡ್ ಜರ್ಮನ್ ಲ್ಯಾಂಗ್ವೇಜ್ ಆಲ್ಸೋ. Then he passed the ICS examinations, written examination, but did not join the examination for writing knowingly. Consequently, he was declared unsuccessful. So, having mastered proficiency in the English language also and literature, he returned to India in the year 1893. So, after returning to India in the year 1893, so he became a teacher in the Baroda College. ಸೊ ಬರೋಡಾ ಕಾಲೇಜಲ್ಲಿ ಅವರು ಶಿಕ್ಷಕರಂತ ಹೇಳ್ಬಿಟ್ಟು ಸೇರ್ಕೊಳ್ತಾರೆ. ಯಾವಾಗ 1893ರಲ್ಲಿ ಅವರು ಯಾವಾಗ ಲಂಡನಿಂದ ವಾಪಸ್ ಬಂದರು, ಅವಾಗೆ ಅವರು ಬರೋಡಾ ಕಾಲೇಜಲ್ಲಿ ಸೇರ್ಕೊಳ್ತಾರೆ. ಸೊ ಆಫ್ಟರ್ ಜಾಯ್ನಿಂಗ್ ಇನ್ ಟು ದ ಬರೋಡಾ ಕಾಲೇಜ್ he became an lecturer in the French and as well as in the Germany in that college only. Then he studied Marathi also, Bengali, Gujarati and Sanskrit literature. And influenced by the national sentiments, due to Bengal division, he resigned his job and became a professor in the national school at Kolkata. And later on, he started editing the papers of Vande Mataram and Jugantara for some time. So ಕೆಲವು ಸಮಯದ ಮಟ್ಟಿಗೆ ಅವ್ರು ಏನು ಮಾಡಿದ್ರು ಅಂತಂತಂದರೆ ವಂದೇ ಮಾತರಂ ಅನ್ನೋ ದಿನಪತ್ರಿಕೆ ಅದನ್ನು ಎಡಿಟರ್ ಅಂತ ಹೇಳಿಬಿಟ್ಟು ಜಾಯ್ನ್ ಆದರು. ದೆನ್ ಲೇಟರ್ ಆನ್ ಹಿ ಮೂವ್ ಟು ಪಾಂಡಿಚೇರಿ ಇನ್ ದ ಇಯರ್ 1910. ಅಲ್ಲಿಂದ ಅವ್ರ ನಂತರ ಪಾಂಡಿಚೇರಿಗೆ ಹೋಗ್ತಾರೆ 1910ನೇ ಇಸ್ವಿಯಲ್ಲಿ. ಆ್ಯಂಡ್ ದೇರ್ ಹಿ ಸೆಟ್ ಅಪ್ ಎ ಡಿವೈನ್ ಸೆಂಟರ್ ಆ್ಯಂಡ್ ವಿಚ್ ಇಸ್ ಕಾಲ್ಡ್ ಎಸ್ ಅರವಿಂದೋ ವಿಲ್ಲಾ ಅಂತ ಹೇಳ್ಬಿಟ್ಟು ಪಾಂಡಿಚೇರಿದಲ್ಲಿ ಈಗಲೂ ಇದೆ. ನೀವು ಪಾಂಡಿಚೇರಿಗೆ ಹೋದರೆ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ದೇರ್ ಅರವಿಂದೋ ವಿಲ್ಲಾ ಅಂತ ಹೇಳ್ಬಿಟ್ಟು. ಸೊ ದೇರ್ ಹಿ ಹ್ಯಾಸ್ ಸೆಟ್ ಅಪ್ ಎನ್ ಯೋಗ ಸೆಂಟರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಡಿವೈನ್ ಸೆಂಟರ್ ಇನ್ ಆರ್ಡರ್ ಟು ಗಿವ್ ಎ ಪ್ರಾಕ್ಟಿಕಲ್ ಫಾರ್ಮ್ ಟು ಹಿಸ್ ಥಾಟ್ಸ್ ವಿಚ್ ಬಿಕೇಮ್ ಫೇಮಸ್ ಬೈ ದ ನೇಮ್ ಅರವಿಂದೋ ಆಶ್ರಮ ಅಂತ ಹೇಳ್ಬಿಟ್ಟು. And he lived in ashrama all his remaining life and invested his whole life in spiritual meditation and yoga. And he has created and written many books. And on 5th December 1950, he left for his heavenly abode. This is just a simple life of Sri Aurobindo. So for your examination, this one, there is no need to write how all his life, what are his contribution, where he studied, ಅವ್ರು ಎಲ್ಲಿ ಓದಿದ್ರು, ಎಲ್ಲಿ ಹುಟ್ಟಿದ್ರು, ಅವ್ರ ತಂದೆ ತಾಯಿ ಯಾರು, ಆಮೇಲೆ ಅವ್ರು ಎಲ್ಲೆಲ್ಲಿ ಶಿಕ್ಷಣ ಪಡೆದು, ಪ್ರಾಥಮಿಕ ಶಿಕ್ಷಣ ಎಲ್ಲಿ ಪಡೆದ್ರು, ಆಮೇಲೆ ಹೈಯರ್ ಎಜುಕೇಷನ್ ಎಲ್ಲಿ ಪಡೆದ್ರು, ಆಮೇಲೆ ಯಾವಾಗ ವಾಪಸ್ ಇಂಡಿಯಾಕ್ಕೆ ಬಂದರು, ಅವನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಜಸ್ಟ್ ಟು ಹ್ಯಾವ್ ಎನ್ ಐಡಿಯಾ ಫಾರ್ ಯು, ಸೊ ಐ ಗಿವನ್ ಯು ದ ಹಿಸ್ ಲೈಫ್ ಹಿಸ್ಟ್ರಿ ಆಫ್ ಅರವಿಂದೋ. So next we look towards this concept of education. So Aurobindo was deadly against the prevalent education of his time. ಸೊ ಅರವಿಂದ್ ಅವ್ರು ಏನು ಮಾಡಿದರು ಅಂತಂತಂದರೆ ಅವ್ರ ಸಮಯದಲ್ಲಿ ಇರುವಂಥ ಶಿಕ್ಷಣದ ವ್ಯವಸ್ಥೆಗೆ ಅವರು ವಿರೋಧವಾಗಿದ್ದರು. ಈ ಅಡ್ಮಿಟೆಡ್ ದಟ್ ಆಫ್ಟರ್ ದ ಅಟೈನ್ಮೆಂಟ್ ಆಫ್ ಇಂಡಿಪೆಂಡೆನ್ಸ್ ಚೇಂಜಸ್ ಹ್ಯಾವ್ ಅಕರ್ಡ್ in over the system of education, but it is not in conformity with the mental and spiritual needs of children and demands of the nation. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ ನಂತರ ಏನಾಗಿದೆ ಅಂತಂದರೆ ಈ ನಮ್ಮ ಶಿಕ್ಷಣದ ಪದ್ಧತಿಯಲ್ಲಿ ಸುಮಾರು ಬದಲಾವಣೆಗಳು ತರಬೇಕಾಗಿತ್ತು. ಸೊ ಅವರಿಗೆ ಬೇಕಾದಂಥ ಬದಲಾವಣೆಗಳು ಯಾವ ಥರ ಇತ್ತು ಅಂತಂದರೆ ಅರವಿಂದ್ ಅವರಿಗೆ, ಸೊ ವ್ಯಕ್ತಿಗೆ ಅಂದರೆ ಮಗುವಿಗೆ ಆಧ್ಯಾತ್ಮಿಕವಾದಂಥ ಒಂದು ಫೀಡಿಂಗ್ ಬೇಕು ಅಂತ ಹೇಳಿಬಿಟ್ಟು ಯಾರ್ದು ಅರವಿಂದ್ ಅವ್ರ ಫಿಲಾಸಫಿಯಲ್ಲಿ ಇತ್ತು. ಅಂದರೆ ಅವ್ರದ್ದು ಶಿಕ್ಷಣದ ಮುಖ್ಯ ಗುರಿ ಏನಿತ್ತು ಅಂತಂತಂದರೆ, ಸೊ ಮಕ್ಕಳಿಗೆ ದೇರ್ ಶುಡ್ ಬಿ ಎನ್ ಕನ್ಫರ್ಮಿಟ್ ವಿತ್ ದ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ನೀಡ್ಸ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದ ನೇಷನ್. ರಾಷ್ಟ್ರಕ್ಕೆ ಎಂಥ ಮಕ್ಕಳು ಬೇಕು, ರಾಷ್ಟ್ರಕ್ಕೆ ಎಂಥ ಶಿಕ್ಷಣ ಬೇಕು, ಆ ಶಿಕ್ಷಣದಲ್ಲಿ ಮಗುವಿಗೆ ಏನೇನು ಅವಶ್ಯಕತೆಗಳಿದೋ ಆ ಥರದಾದಂಥ ಶಿಕ್ಷಣ
ಇರಬೇಕು ಅನ್ನೋದು ಅರವಿಂದ್ ಅವ್ರ ಫಿಲಾಸಫಿ ಇತ್ತು. ಸೊ ಅಕಾರ್ಡಿಂಗ್ ಟು ಹಿಮ್ ಎಜುಕೇಶನ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ನೀಡ್ಸ್ ಆಫ್ ಅವರ್ ರಿಯಲ್ ಮಾಡರ್ನ್ ಲೈಫ್. ಅಂದ್ರೆ ಶಿಕ್ಷಣ ಯಾವ ತರ ಇರಬೇಕು ಅಂತಂತಂದ್ರೆ ಅವ್ರ ಪ್ರಕಾರ ಪ್ರಸ್ತುತ ಜೀವನ ನಡೆಸಲಿಕ್ಕೆ ಏನು ಅವಶ್ಯಕತೆ ಇದೆಯೋ ಆ ತರನಾದಂಥ ಶಿಕ್ಷಣ ಇರಬೇಕು ಅಂತ ಹೇಳ್ಬಿಟ್ಟು ಅರವಿಂದ್ ಅವ್ರದ್ದು ಉದ್ದೇಶ ಇತ್ತು. ಸೊ ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸಿ ದಟ್ ಎಜುಕೇಶನ್ ಶುಡ್ ಕ್ರಿಯೇಟ್ ಡೈನಾಮಿಕ್ ಸಿಟಿಜನ್ಸ್ ಸೊ ದಟ್ ದೇ ಆರ್ ಏಬಲ್ ಟು ಮೀಟ್ the real needs of modern complex life. So he writes that education to be true must be a machine made fabric, but a true building or living evocation of the powers of the mind and the spirit human being. That is what he says, that education should be in accordance, that it should be in accordance with the needs of our real modern life. That is his concept of education. So what are the aims of education? He says that the first aim of education is self realization. What is this self realization? Self realization is nothing but know thyself ಅಂದ್ರೆ ತತ್ವಮಸಿ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ಅ ಕೀ ನೋಟ್ ಆಫ್ ಹಿಸ್ ಎಜುಕೇಶನ್ ಫಿಲಾಸಫಿ. ನಿಮ್ಮಷ್ಟಕ್ಕೆ ನೀವು ತಿಳ್ಕೊಳ್ಳೋದೇ ಒಂದು ಮುಖ್ಯವಾದಂಥ ಶಿಕ್ಷಣದ ಗುರಿಯಾಗಿದೆ ಅಂತ ಹೇಳ್ಬಿಟ್ಟು ಶ್ರೀ ಅರವಿಂದ್ ಅವ್ರು ಹೇಳ್ತಾರೆ. ಸೊ ಇಫ್ ಯು ಕ್ಯಾನ್ ನೋ ಯುವರ್ ಸೆಲ್ಫ್, ಯುವರ್ ಟ್ರೂ ನೇಚರ್ ಆ್ಯಂಡ್ ದ ಇನ್ನೇಟ್ ಕೆಪಾಸಿಟಿ ವಿಲ್ ಬಿ ಏಬಲ್ ಟು ನೋ ದ ಹೋಲ್ ವರ್ಲ್ಡ್. ನಿಮ್ಮನ್ನು ನೀವು ತಿಳ್ಕೊಂಡ್ರಿ ಅಂತಂತಂದ್ರೆ ನೀವು ಜಗತ್ತನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮನ್ನು ನೀವು ಅರ್ಥಕೊಳ್ಳಿಲ್ಲ ಅಂತಂದ್ರೆ ಜಗತ್ತನ್ನ ಯಾವ ರೀತಿಯಲ್ಲಿ ಅರ್ಥಕೊಳ್ತೀರಿ ಅಂತ ಹೇಳ್ಬಿಟ್ಟು ಶ್ರೀ ಅರವಿಂದ್ ಅವರು ಹೇಳ್ತಾರೆ. Then the next what he says that, so understanding the self or soul is all the basic kinds of knowledge. ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅಥವಾ ನಮ್ಮ ಆತ್ಮವನ್ನು ತಿಳಿದುಕೊಳ್ಳೋದೇ ಜ್ಞಾನದ ಒಂದು ಅಡಿಪಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲೈಕ್ ದ ಮಾಡರ್ನ್ ಸೈಕಾಲಜಿಸ್ಟ್ ಅಂಡ್ ಎಜುಕೇಶನಿಸ್ಟ್ ಅರವಿಂದ ಲೇಟ್ ಎಂಫಸೈಸ್ ಇನ್ ದ ಪ್ರಿನ್ಸಿಪಲ್ಸ್ ಆಫ್ ಪೀಡಿಯೋಸೆಂಟ್ರಿಸಮ್. ಸೊ ಇವ್ರೇನು ಹೇಳ್ತಾರೆ ಅಂತಂತಂದ್ರೆ ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂತಂದ್ರೆ ನಮ್ಮನ್ನು ನಾವು ಅರ್ಥಕೊಳ್ಳೋದೇ ಒಂದು ಮುಖ್ಯ ಶಿಕ್ಷಣದ ಒಂದು ಮುಖ್ಯ ಗುರಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೆನ್ ಇಂಟಿಗ್ರೇಟೆಡ್ ಪರ್ಸನಾಲಿಟಿ. ದ ಜನರಲ್ ಏಮ್ ಆಫ್ ಎಜುಕೇಶನ್ ಅಕಾರ್ಡಿಂಗ್ ಟು ಅರವಿಂದ ಈಸ್ ಟು ಡೆವಲಪ್ ದ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಆಫ್ ದ ಚೈಲ್ಡ್. ಮೀನ್ಸ್ ದ 4 qualities like love, knowledge, power and beauty should be cultivated in the child. ಅಂತಂದ್ರೆ ಮಗುವಿನಲ್ಲಿ ಏನೇನನ್ನು ಬೆಳವಣಿಗೆ ಮಾಡಬೇಕು, ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ರೂಪಿಸಬೇಕು, ಮಗುವಿನ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ರೂಪಿಸಬೇಕು ಅಂತಂದ್ರೆ 4 ಮುಖ್ಯವಾದ ಗುಣಲಕ್ಷಣಗಳು ಇರಬೇಕು ಅಂತ ಹೇಳ್ಬಿಟ್ಟು ಅರವಿಂದ್ ಅವ್ರು ಹೇಳ್ತಾರೆ. ಅದು ಯಾವ್ಯಾವ ಗುಣಲಕ್ಷಣಗಳು ಅಂತಂತಂದ್ರೆ ಮೊದಲನೇದಾಗಿ ಪ್ರೀತಿ, ಲವ್, ಎರಡನೇದಾಗಿ ನಾಲೆಡ್ಜ್, ಜ್ಞಾನ, ಮೂರನೇದಾಗಿ ಪವರ್, ಶಕ್ತಿ, ಮತ್ತು 4ನೇದು ಬ್ಯೂಟಿ, ಸೌಂದರ್ಯ. ಇವು 4 ಮಗುವಿನಲ್ಲಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಟ್ ಈಸ್ ಅನ್ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಟು ರೇಸ್ ದ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಟು ಹೆಲ್ಪ್ ಹಿಮ್ ಟು ಬಿ ಎನ್ ಹ್ಯೂಮನ್. ಸೊ ಒಂದು ಮಗು ಒಬ್ಬ ವ್ಯಕ್ತಿಯಾಗಿ ಬೆಳಿಬೇಕು ಅಂತಂತಂದ್ರೆ ಎಲ್ಲವೂ ಬೆಳವಣಿಗೆಗಳು ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. Then there are also 5 aspects of educational system according to Sri Aurobindo, and these aspects are relating to the important activities of human being. They are physical, vital, mental, physical and the spiritual. So that is the integrated personality of the main aim of education is integrated personality. Then next he speaks about physical development of and purity. So the main aim of education is to achieve complete physical and pure development of child. ಬರೇ ಮಗುವಿನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳೋದಲ್ಲ ಅಥವಾ ವ್ಯಕ್ತಿತ್ವ ಅಷ್ಟೇ ಬೆಳೆಸೋದಲ್ಲ, ದೈಹಿಕ ಬೆಳವಣಿಗೆಯನ್ನು ಮಗುವಿಗೆ ಮುಖ್ಯ ಅಂತ ಹೇಳ್ಬಿಟ್ಟು ಅರವಿಂದ್ ಅವ್ರು ಹೇಳ್ತಾರೆ. ಸೊ ಈ ಸೇಸ್ ದಟ್ ಅಕಾರ್ಡಿಂಗ್ ಟು ಹಿಮ್ ದ ಬಾಡಿ ವಿಚ್ ಪರ್ಫಾರ್ಮ್ಸ್ ಆಲ್ ರಿಲಿಜಿಯಸ್ ಆಬ್ಲಿಗೇಷನ್ಸ್, as such he is not only emphasized physical development but physical purity also. ಸೊ ಅವ್ರು ಬರೇ ದೈಹಿಕ ಬೆಳವಣಿಗೆ ಅಂತ ಅಷ್ಟೇ ಅಲ್ಲ, ದೈಹಿಕವಾಗಿ ಶುದ್ಧವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ವಿಚ್ ನೋ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಈಸ್ ಪಾಸಿಬಲ್. ಸೊ ವಿತೌಟ್ ಪ್ಯೂರಿಟಿ, ಶುದ್ಧೀಕರಣ ಇಲ್ದೇನೆ ಆತ್ಮಿಕ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅರವಿಂದ್ ಅವ್ರು ಹೇಳ್ತಾರೆ. ದೆನ್ ದ ನೆಕ್ಸ್ಟ್ ಥೀಮ್ ಆಫ್ ಎಜುಕೇಶನ್ ಇಸ್ ಡೆವಲಪ್ಮೆಂಟ್ ಆಫ್ ಸೆನ್ಸಸ್. ಸೊ ಇಟ್ ಶುಡ್ ಟ್ರೈನ್ ಆಲ್ ದ ಸೆನ್ಸಸ್. ಸೊ ನಮ್ದು ಪಂಚೇಂದ್ರಗಳು ಅಂತ ಹೇಳ್ತೀವಲ್ಲ, ಸೊ ಹಿಯರಿಂಗ್ ಅಂದ್ರೆ ಕೇಳಿಸಿಕೊಳ್ಳುವುದು, ಆ್ಯಂಡ್ ಸ್ಪೀಕಿಂಗ್ ಮಾತನಾಡುವುದು, ದೆನ್ ಲಿಸ್ನಿಂಗ್ ಕೇಳಿಕೊಳ್ಳೋದು, ಆಮೇಲೆ ದೆನ್ ಸ್ಮೆಲ್ಲಿಂಗ್ ಅಂದ್ರೆ ವಾಸನೆ ತೆಗೆದುಕೊಳ್ಳೋದು, ಮತ್ತು ಟೆಸ್ಟಿಂಗ್. ಸೊ ಆಲ್ ದಿಸ್ ಡೆವಲಪ್ಮೆಂಟ್ ಆಫ್ ಸೆನ್ಸಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ ಮೆಂಟಲ್ ಡೆವಲಪ್ಮೆಂಟ್. ದ ನೆಕ್ಸ್ಟ್ ಥೀಮ್ ಆಫ್ ಎಜುಕೇಶನ್ ದಟ್ ಹಿ ಸ್ಪೀಕ್ಸ್ ಇಸ್ ದಟ್ ಮೆಂಟಲ್ ಡೆವಲಪ್ಮೆಂಟ್, ಮಾನಸಿಕವಾದಂಥ ಬೆಳವಣಿಗೆ. ಬರೀ ದೈಹಿಕ ಬೆಳವಣಿಗೆ ಅಷ್ಟೇನ ಸಾಲದು, ಮಾನಸಿಕವಾಗಿಯೂ ಬೆಳವಣಿಗೆ ಆಗಬೇಕು ಅಂತ ಹೇಳ್ತಾರೆ.
So the mental development means the development of all the mental faculties. That is ಮೆಮೊರಿ ಆಗಿರ್ಬೋದು, ಅಂದರೆ ನೆನಪಿನ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು. ದೆನ್ ಥಿಂಕಿಂಗ್, ಆಲೋಚನೆ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು. ಮಗುವಿನಲ್ಲಿ ನೆನಪಿನ ಶಕ್ತಿಯನ್ನು ಬೆಳೆಸೋದು ಒಂದು ಮುಖ್ಯ ಗುರಿಯಾಗಿದೆ, ಶಿಕ್ಷಣದ ಮುಖ್ಯ ಗುರಿಯಾಗಿದೆ. ಆಮೇಲೆ ಆಲೋಚನೆ ಶಕ್ತಿ, ಥಿಂಕಿಂಗ್ ಕೆಪಾಸಿಟಿ ಮಗುವಲ್ಲಿ ಬೆಳೆಸಬೇಕು. ರೀಸನಿಂಗ್, ಯಾವುದೇ ಹೇಳಿದ್ರೂ ಅದು ತರ್ಕಬದ್ಧವಾಗಿ ತರ್ಕ ಮಾಡಿ ಅದನ್ನು ಅರ್ಥೈಸಿಕೊಳ್ಳುವಂಥದ್ದು ಮಗುವಿಗೆ ಶಿಕ್ಷಣದಲ್ಲಿ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು. ಇಮ್ಯಾಜಿನೇಷನ್ ಅಂದ್ರೆ ಊಹಿಸಿಕೊಳ್ಳುವಂಥ ಶಕ್ತಿಯನ್ನು ಮಗುವಲ್ಲಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು. ಮತ್ತು ಡಿಸ್ಕ್ರಿಮಿನೇಷನ್, ಸರಿ ಮತ್ತು ತಪ್ಪು ಯಾವುದು ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಕೊಳ್ಳುವ ಒಂದು ಜ್ಞಾನವನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು. ಸೊ ಮಾನಸಿಕ ಇದು ಬೆಳವಣಿಗೆಯಲ್ಲಿ ಯಾವ್ಯಾವ ಅವರು ಮುಖ್ಯವಾಗಿ ಹೇಳಿದ್ದಾರೆ ಅಂತಂತಂದ್ರೆ ನೆನಪಿನ ಶಕ್ತಿ, ಆಲೋಚನೆ ಶಕ್ತಿ, ತರ್ಕ ಶಕ್ತಿ, ಊಹಿಸುವ ಶಕ್ತಿ ಮತ್ತು ಸರಿ ಮತ್ತು ತಪ್ಪನ್ನು ಅರ್ಥಕೊಳ್ಳುವ ಶಕ್ತಿ. ದಟ್ ಮೀನ್ಸ್ memory, thinking, reasoning, imagination, and discrimination are the main important in the aim of education for the mental development. Then next, development of personality, development of morality ಅಂತಂದ್ರೆ ನೈತಿಕವಾದಂಥ ಬೆಳವಣಿಗೆ. So this is another essential aim of education to develop the child morally, that he emphasizes that without moral and emotional development, only mental development becomes harmful to human progress. ಬರೀ ಇದು ಮಾನಸಿಕವಾಗಿ ಬೆಳವಣಿಗೆ ಆಯಿತು ಅಂತಂತಂದರೆ ಇದು ಮಗುವಿನ ಮೇಲೆ ನೈತಿಕ ಬೆಳವಣಿಗೆಗೆ ಹೊಡೆತ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಾನಸಿಕವಾಗಿ ಮಗು ಬೆಳವಣಿಗೆ ಆಗಬೇಕಾದ್ರೆ ಮಾನಸಿಕ ಬೆಳವಣಿಗೆ ಒಟ್ಟಿಗೆ ದೈಹಿಕ ಬೆಳವಣಿಗೆ ಒಟ್ಟಿಗೆ ಸೊ ನೈತಿಕ ಬೆಳವಣಿಗೆನೂ ಬಹು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಫಾರ್ ದ ಮಾರಲ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್, ಎಮೋಷನ್ಸ್, ಇಂಪ್ರೆಷನ್ಸ್ ಆಫ್ ಹ್ಯಾಬಿಟ್, so then and the nature of temperament are the three essential factors. The three essential factors for the development of morality is ನೈತಿಕ ಬೆಳವಣಿಗೆ ಆಗಬೇಕು ಅಂತಂತಂದ್ರೆ ದೆನ್ ದ ಫಸ್ಟ್ ಚೈಲ್ಡ್ ವಿ ಶುಡ್ ಟೇಕ್ ಕೇರ್ ಆಫ್ ದ ಚೈಲ್ಡ್ ಎಮೋಷನ್ಸ್. ಸೊ ಮಗುವಿನಲ್ಲಿ ಆಗುತ್ತಿರುವಂಥ ಏರುಪೇರುಗಳನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ದೆನ್ ಇಂಪ್ರೆಷನ್ಸ್ ಆಫ್ ಹ್ಯಾಬಿಟ್, ಅದರಲ್ಲಿರುವಂಥ ಅಭ್ಯಾಸಗಳು, ಮಗುವಿಗಿರುವಂಥ ಅಭ್ಯಾಸಗಳು ಏನೇನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು. ದೆನ್ ನೇಚರ್ ಆಫ್ ಟೆಂಪರ್ಮೆಂಟ್. So we see that many children, for small and petty things, they get irritated, frustrated. All those things we should keep in mind. So by keeping all those things in the mind, we should make the child to develop in to get a moral life. ಅಂದರೆ ನೈತಿಕ ಬೆಳವಣಿಗೆಗೆ ಶಿಕ್ಷಣದಲ್ಲಿ ನೈತಿಕ ಬೆಳವಣಿಗೆನೂ ಬಹು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅರವಿಂದ್ ಅವರು ಹೇಳ್ತಾರೆ. ದೆನ್ ಡೆವಲಪ್ಮೆಂಟ್ ಆಫ್ ಕಾನ್ಸೈನ್ಸ್. ಸೊ ಅನದರ್ ಇಂಪಾರ್ಟೆಂಟ್ ಏಮ್ ಆಫ್ ಎಜುಕೇಶನ್ ಇಸ್ ಟು ಡೆವಲಪ್ಮೆಂಟ್ ದ ಕಾನ್ಸೈನ್ಸ್. So according to him, he has given the 4 levels. ಮೊದಲೇದು ಚಿತ್ತ, ಅಂದರೆ ಚಿತ್ತ ಮನಸ್ಸು. ದೆನ್ ಇಂಟೆಲಿಜೆನ್ಸ್, ಬುದ್ಧಿ, ನಾಲೆಜ್, ಜ್ಞಾನ. ಚಿತ್ತ, ಮನಸ್ಸು, ಬುದ್ಧಿ, ಜ್ಞಾನ, ಇವು 4 ಬಹು ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅರವಿಂದ್ ಅವರು. ಸೊ ಯಾವ್ದ್ಯಾವ್ದು ಅಂತಂದ್ರೆ ದ 4 ಮೇನ್ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಾನ್ಸೈನ್ಸ್ ಇಸ್ ದಟ್ ಚಿತ್ತ, ಮನಸ್, ನಾಲೆಜ್ ಅಂಡ್ ಇಂಟೆಲಿಜೆನ್ಸ್. ದಿಸ್ ಆರ್ ದ 4 ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಫ್ ಕಾನ್ಸೈನ್ಸ್. ದೆನ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂತಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ. ಸೊ ಹಿಸ್ ಏಮ್ ಆಫ್ ಎಜುಕೇಶನ್ ಈಸ್ ಟು ಪ್ರಮೋಟ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ಅವ್ರ ಶಿಕ್ಷಣದ ಮುಖ್ಯ ಗುರಿ ಏನಿತ್ತು ಅಂತಂತಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಮಾಡೋದೇ ಅವರ ಶಿಕ್ಷಣದ ಮುಖ್ಯ ಗುರಿಯಾಗಿತ್ತು. ಸೊ ಅಕಾರ್ಡಿಂಗ್ ಟು ಹಿಮ್ ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ದ ಎಲಿಮೆಂಟ್ ಆಫ್ ಡಿವೈನಿಟಿ ಇನ್ ಹಿಮ್. ಸೊ ಅವ್ರ ಪ್ರಕಾರ ಏನಿತ್ತು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಕಡೆ ಅಥವಾ ಆಧ್ಯಾತ್ಮಿಕತೆ ಕಡೆಗೆ ಒಲವಿದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಜುಕೇಶನ್ ಶುಡ್ ಫೈಂಡ್ ಇಟ್ ಔಟ್ ಅಂಡ್ ಡೆವಲಪ್ ಇಟ್ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಸೊ ಅವ್ರು ಏನು ಹೇಳ್ತಾರೆ ಅಂತಂತಂದ್ರೆ ಆ ಒಂದು ಆಧ್ಯಾತ್ಮಿಕ ಅನ್ನೋದು ಏನು ಮನುಷ್ಯನಲ್ಲಿ ಇರುತ್ತಲ್ಲ ಅದು ಶಿಕ್ಷಣ ಕಂಡು ಹಿಡಿದ್ಬಿಟ್ಟು ಮನುಷ್ಯ ಅದರಲ್ಲೇ ಬೆಳವಣಿಗೆ ಆಗುವ ಹಾಗೆ ನೋಡ್ಕೋಬೇಕು. ಅದು ಒಂದು ಶಿಕ್ಷಣದ ಮುಖ್ಯ ಗುರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದ ಚೀಫ್ ಏಮ್ ಆಫ್ ಎಜುಕೇಶನ್, ಸೊ ಹಿ ಸೇಸ್ in one word regarding the spiritual development, that the chief aim of education should be to help the growing soul to draw out that in itself which is best and make it perfect for a noble use. That is what he says regarding the spiritual development. Then integral education. Arvind's philosophy, he speaks about, he says that integral education is very important, and integral education aims at bringing about change not merely in the society but primarily in the human being or nature itself. Therefore, it seeks the help of the individual. So the first thing in the integral education is that to develop and integrate personality of both the pupil and the teacher. That is the main aim of the integral education in the aim of education.
Then to realize the self perfection in physical, mental, vital, and physical and spiritual aspect, and to manifest the supreme consciousness in the physical life. So his main of education is all these things: self realization, integrated personality, physical development and purity, development of senses, mental development, development of morality, development of conscience, spiritual development, and integral education. These are his main aim of education. Next, we look towards the curriculum. So, Patyakrama. Sri Aurobindo Ghosh prescribed free environment for the development of all the talents, faculties to the full, and suggested all those subjects and activities of the child interest to be included in the curriculum. ಸೊ ಅರವಿಂದ ಅವ್ರು ಏನು ಹೇಳ್ತಾರೆ ಅಂದರೆ ಪಠ್ಯಕ್ರಮ ಯಾವ ಥರ ಇರಬೇಕು ಅಂತಂದರೆ ಮಗು ಆ, ಪೂರ ಖುಲ್ಲ ಆಗಿರುವಂಥ ವಾತಾವರಣ, ಫ್ರೀ ಎನ್ವಿರಾನ್ಮೆಂಟಲ್ಲಿ ಮಗು ಶಿಕ್ಷಣವನ್ನು ಕಲಿಬೇಕು ಮತ್ತು ಆ ಮಗುವಲ್ಲಿ ಇರುವಂಥ ಎಲ್ಲ ಇದು ಟ್ಯಾಲೆಂಟ್ಸ್ನ ಗುರುತಿಸಬೇಕು ಅನ್ನೋದು ಅರವಿಂದ್ ಅವ್ರು ಹೇಳ್ತಾರೆ. ಸೊ ಅಂಥ ಒಂದು ಸಬ್ಜೆಕ್ಟ್ಸ್ ನಾವು ಅಂಥ ಒಂದು ಪಠ್ಯಕ್ರಮವನ್ನು ನಾವು ಈ ಅಳವಡಿಸಬೇಕು, ಶಿಕ್ಷಣದಲ್ಲಿ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಅರವಿಂದ್ ಅವ್ರು ಹೇಳ್ತಾರೆ. ಸೊ ಸಚ್ ಸಬ್ಜೆಕ್ಟ್ ಅಂಡ್ ಆಕ್ಟಿವಿಟೀಸ್ ಶುಡ್ ಪೊಸೆಸ್ ಎಲಿಮೆಂಟ್ ಆಫ್ ಕ್ರಿಯೇಟಿವಿಟಿ ಅಂಡ್ ಎಜುಕೇಶನಲ್ ಎಕ್ಸ್ಪ್ರೆಷನ್ಸ್. ಸೊ ಎಂಥ ಒಂದು ಕಾರ್ಯಗಳಿರಬೇಕು ಅಂತಂತಂದ್ರೆ ಒಂದು ಕ್ರಿಯೇಟಿವಿಟಿ ಆಕ್ಟಿವಿಟೀಸ್ ಮಕ್ಕಳಲ್ಲಿ ಅದು ಒಂದು ಡೆವಲಪ್ ಆಗಬೇಕು. ಪಠ್ಯಕ್ರಮ ಯಾವ ಥರ ಇರಬೇಕು ಅಂತಂತಂದ್ರೆ ಮಗು ಪ್ರತಿ ಸರಿ ಅದು ಕಲಿಬೇಕಾದ್ರೆ ಒಂದು ಹೊಸ ಹೊಸ ರಚನೆಯನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳೋದಾಗಿರಬೇಕು ಅಂತ ಒಂದು ಪಠ್ಯಕ್ರಮವನ್ನು ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ಸೇಸ್ ದಟ್ ಕರಿಕ್ಯುಲಮ್ ಶುಡ್ ಬಿ ಇಂಟ್ರೆಸ್ಟಿಂಗ್. ಪಠ್ಯಕ್ರಮ ಯಾವಾಗಲೂ ಮಕ್ಕಳಿಗೆ ಇಂಟ್ರೆಸ್ಟ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಇಷ್ಟ ಆಗಿರುವಂಥ ಪಠ್ಯಕ್ರಮ ಮಗುಗೆ ಅದು ಇಷ್ಟ ಆಗಬೇಕು. ಪಠ್ಯಕ್ರಮ ನೋಡಿದ ತಕ್ಷಣ ಆ ಥರ ಇರಬೇಕು. ದೆನ್ ಕರಿಕ್ಯುಲಮ್ ಶುಡ್ ಇನ್ಕ್ಲೂಡ್ ಆಲ್ ದೋಸ್ ಸಬ್ಜೆಕ್ಟ್ಸ್ ವಿಚ್ ಪ್ರಮೋಟ್ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ಅಂದರೆ ಪಠ್ಯಕ್ರಮ ಯಾವ ಥರ ಇರಬೇಕು ಅಂತಂತಂದರೆ ಎಲ್ಲ ಒಂದು ವಿಷಯಗಳಲ್ಲಿ ಮಗು ಇದು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದುವಂಥ ಪಠ್ಯಕ್ರಮ ಇರಬೇಕು ಅಂತ ಹೇಳ್ಬಿಟ್ಟು ಅರವಿಂದ್ ಅವರು ಹೇಳ್ತಾರೆ. ಸೊ ಇದು ಸ್ಟೇಜಸ್ ಆಫ್ ಎಜುಕೇಶನ್ ಅಕಾರ್ಡಿಂಗ್ ಟು ಅರವಿಂದ್ ಇಸ್ ದಟ್ ದ ಫಸ್ಟ್ ಈಸ್ ಪ್ರೈಮರಿ ಸ್ಟೇಜ್. ಸೊ ಪ್ರಾಥಮಿಕ ಹಂತದಲ್ಲಿ ಮಗು ಏನೇನು ಕಲಿಬೇಕು ಅಂತಂತಂದ್ರೆ ಮದರ್ ಟಂಗ್ ಅಂತಂದ್ರೆ ಮಾತೃಭಾಷೆ ಕಲಿಬೇಕು, ಇಂಗ್ಲಿಷ್ ಕಲಿಬೇಕು. ಹಿ ಸ್ಪೀಕ್ಸ್ ಅಬೌಟ್ ದ ಪ್ರೈಮರಿ ಸ್ಟೇಜ್. ಇನ್ ದ ಪ್ರೈಮರಿ ಸ್ಟೇಜ್ ದ ಕರಿಕ್ಯುಲಮ್ ಶುಡ್ ಇನ್ಕ್ಲೂಡ್, ಪ್ರೈಮರಿ ಸ್ಟೇಜಲ್ಲಿ ಕರಿಕ್ಯುಲಮ್ ಯಾವುದಾದ್ರು ಇರಬೇಕು, ಪಠ್ಯಕ್ರಮ ಯಾವುದಾದ್ರು ಇರಬೇಕು ಅಂತಂತಂದ್ರೆ ಮದರ್ ಟಂಗ್, ದಟ್ ಈಸ್ ಮಾತೃಭಾಷೆ, ಇಂಗ್ಲಿಷ್, ಫ್ರೆಂಚ್, ಲಿಟ್ರೇಚರ್, ನ್ಯಾಷನಲ್ ಹಿಸ್ಟ್ರಿ ಅಂತಂದರೆ ರಾಷ್ಟ್ರೀಯ ಇತಿಹಾಸ, ಆರ್ಟ್, ಪೇಂಟಿಂಗ್, ಜನರಲ್ ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಆ್ಯಂಡ್ ಅರ್ಥಮ್ಯಾಟಿಕ್ಸ್. So these all things should be included in the primary stage. And in the secondary stage, the subjects, the curriculum that should be included in the secondary stage are, again with the mother tongue, he speaks mother tongue, English, French, arithmetic, art, chemistry, physics, botany, physiology, health education, and social studies. He says that these all subjects should be included in the secondary stage. Primary stage he has given more importance to the languages and a little bit with the general science and social studies, and little bit with the national history. But whereas in the secondary stage he speaks about, he included more of the science subjects, botany, and he included even the health education also, physiology, all those things included along with the basic subjects. Then next is the ಯೂನಿವರ್ಸಿಟಿ ಸ್ಟೇಜ್. ಸೊ ಯೂನಿವರ್ಸಿಟಿ ಸ್ಟೇಜಲ್ಲಿ ಅಂತಂತಂದರೆ ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡಬೇಕು ಅಂದರೆ, ಈ ಸ್ಪೀಕ್ಸ್ ಆಫ್ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿ. ಅಂದರೆ ಭಾರತೀಯ ತತ್ವಶಾಸ್ತ್ರ, ಪಾಶ್ಚಿಮಾತ್ಯ ತತ್ವಶಾಸ್ತ್ರವನ್ನು ಅಳವಡಿಸಬೇಕು ಶಿಕ್ಷಣದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪಠ್ಯಕ್ರಮದಲ್ಲಿ. ದೆನ್ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್, ದೆನ್ ಇಂಗ್ಲಿಷ್ ಲಿಟ್ರೇಚರ್, ಫ್ರೆಂಚ್ ಲಿಟ್ರೇಚರ್, sociology, history of science, these all should be included at the university level. Then he speaks of vocational education. In vocational education, ವೃತ್ತಿಪರ ಶಿಕ್ಷಣದಲ್ಲಿ ಏನೇನು ಇರಬೇಕು ಅಂತ ಹೇಳ್ತಾರೆ ಅಂತಂತಂದರೆ ಆರ್ಟ್, ಪೇಂಟಿಂಗು, ಫೋಟೋಗ್ರಾಫಿ, ಸೀವಿಂಗ್, ಸ್ಕಲ್ಪ್ಚರಲ್, ಡ್ರಾಯಿಂಗ್, ಇದು ದೆನ್ ಶಾರ್ಟ್ ಹ್ಯಾಂಡ್, ಟೈಪಿಂಗ್, ಶಾರ್ಟ್ ಹ್ಯಾಂಡ್, ದೆನ್ ಕಾಟನ್ ಇಂಡಸ್ಟ್ರೀಸ್, ಕಾರ್ಪೆಂಟ್ರಿ, ಮೆಕ್ಯಾನಿಕಲ್, electrical engineering, nursing, Indian and European music, these all should be included in the vocational education. ವೃತ್ತಿಪರ ಶಿಕ್ಷಣದಲ್ಲಿ ಇವೆಲ್ಲವನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಪಠ್ಯಕ್ರಮದಲ್ಲಿ ಇವೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ಅರವಿಂದ್ ಅವರು ಹೇಳ್ತಾರೆ. ನೆಕ್ಸ್ಟ್ ವಿಲ್ ಲುಕ್ ಟುವರ್ಡ್ಸ್ ಮೆಥಡ್ ಆಫ್ ಟೀಚಿಂಗ್. ಸೊ ಇನ್ ದ ಮೆಥಡ್ ಆಫ್ ಟೀಚಿಂಗ್, sorry, the method and techniques of teaching should be determined by the ಆಬ್ಜೆಕ್ಟಿವ್ಸ್. ಶಿಕ್ಷಣದ ಗುರಿಗಳು ಏನಿದಾವೋ ಅದರ ಅನುಗುಣವಾಗಿ ನಾವು ಬೋಧನಾ ವಿಧಾನಗಳನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಅರವಿಂದ್ ಅವರು ಹೇಳ್ತಾರೆ.
So in this method of teaching, he speaks that first he has given in his principles that a system of national education. So he discussed there nothing can be taught. ನಾವೇನನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ನಥಿಂಗ್ ಕ್ಯಾನ್ ಬಿ ಥಾಟ್ ಅಂತ ಹೇಳ್ತಾರೆ ಅಂತಂತಂದ್ರೆ, ದ ಪೀಪಲ್ ಹ್ಯಾಸ್ ಟು ಅಕ್ವೈರ್ ನ್ಯೂ ನಾಲೆಜ್ ಬೈ ಹಿಸ್ ಓನ್ ಅಟೆಂಪ್ಟ್ ಅಂಡ್ ಟೀಚರ್ ಇಸ್ ಟು ವರ್ಕ್ ಆರ್ ಆಸ್ ಎ ಹೆಲ್ಪರ್ ಆರ್ ಗೈಡ್ ಟು ದ ಪೀಪಲ್. ಸೊ ನಾವ್ ಏನನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಮಗು ತನ್ನಷ್ಟಕ್ಕೆ ತಾನು ಜ್ಞಾನವನ್ನು ಪಡ್ಕೋಬೇಕು. ಸೊ ಜ್ಞಾನವನ್ನು ಪಡ್ಕೊಂಡಾದ ನಂತರ ಇಲ್ಲಿ ಶಿಕ್ಷಕನ ಇದು ಗುರಿ ಏನಿರುತ್ತೆ ಅಂತಂತಂದ್ರೆ, ಅವನೊಂದು ಗೈಡ್ ಆಗಿ ಒಬ್ಬ ಮಾರ್ಗದರ್ಶಕನಾಗಿ ಮಗುವಿಗೆ ಕಲಿಸ್ಬೇಕು. ಅವ್ನು ತನಗೆ ಏನ್ ತಿಳಿದಿದೆ, ಆಲ್ರೆಡಿ ಏನು ಗೊತ್ತಿದೆ ಮಗುಗೆ, ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಮಾತ್ರ ಅಲ್ಲಿ ಶಿಕ್ಷಕರಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದ ಪೀಪಲ್ ಇಸ್ ಅಲೌಡ್ ಟು ಸ್ಟಡಿ ಇನ್ ಇಸ್ ಓನ್ ಕೆಪಾಸಿಟಿ ಅಂಡ್ ಇಂಟ್ರೆಸ್ಟ್. ಸೊ ಮಗುಗೆ ತನಗೆ ಆದಂತ, ತನಗೆ ಯಾವ ಇದು ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದರ ಪ್ರಕಾರ ಕಲೀಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೆನ್ ಫ್ರೀಡಮ್ ಆಫ್ ಚೈಲ್ಡ್, ಮಗುವಿನ ಸ್ವಾತಂತ್ರ್ಯ, ಮಗುವಿಗೆ ಸ್ವಾತಂತ್ರ್ಯ ಕೊಟ್ಟು ಬೋಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು. Children should be provided with a free environment so that they're able to gain more and more knowledge by their own effort. According to Aurobindo, any restrained and imposed environment stunts the growth and natural development. ಸೊ ಯಾವುದೇ ಒಂದು ವಾತಾವರಣ, ಎಂಥ ಒಂದು ಇಫ್ ದ ಕ್ಲೈಮೇಟ್ ಈಸ್ ವೆರಿ ಸ್ಟ್ರಿಕ್ಟ್ ಅಂತಂದ್ರೆ, ನಾವು ಕ್ಲಾಸ್ ರೂಮ್ ಸೆಟಪ್ ಅಲ್ಲಿ ಮಗುವನ್ನ ಕೂಡಿಸ್ಬಿಟ್ಟು ನಾವು ಬಹಳ ಸ್ಟ್ರಿಕ್ಟ್ ಆಗಿ ಪಾಠ ಮಾಡ್ಲಿಕ್ಕೆ ಹೋದ್ವಿ ಅಂತಂತಂದ್ರೆ ಮಗು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಗುಗೆ ಒಂದು ಫ್ರೀ ಆದಂತ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಬಿಟ್ರಿ ಅಂತಂತಂದ್ರೆ ಮಗುಗೆ ಹೆಚ್ಚಾದ ಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ಆಮೇಲೆ ತಂದೆ ಆದಂತ ಎಫರ್ಟ್ಸ್ ಹಾಕಿ ದ ಚೈಲ್ಡ್ ವಿಲ್ ಬಿ ಇನ್ ಹಿಸ್ ಓನ್ ಎಫರ್ಟ್ಸ್, ದ ಚೈಲ್ಡ್ ವಿಲ್ ಬಿ ಏಬಲ್ ಟು ಗೇನ್ ಮೋರ್ ಅಂಡ್ ಮೋರ್ ನಾಲೆಜ್. ಸೊ ದಟ್ ಈಸ್ ವೈ ಹಿ ಸೇಸ್ ದಟ್ ಎನಿ ಇಂಪೋಸ್ಡ್ ಎನ್ವಿರಾನ್ಮೆಂಟ್ ಸ್ಟಂಟ್ಸ್ ದ ಗ್ರೋತ್ ಅಂಡ್ ನ್ಯಾಚುರಲ್ ಡೆವಲಪ್ಮೆಂಟ್. ಸೊ ಮಗುವಿನ ಬೆಳವಣಿಗೆ, ನೀವು ಮಗುವಿಗೆ ಫ್ರೀಡಮ್ ಕೊಡ್ಲಿಲ್ಲ, ಮಗುವಿಗೆ ಕಲೀಲಿಕ್ಕೆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಅಂತಂತಂದ್ರೆ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ, ಅಂದ್ರೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಅರವಿಂದ್ ಅವ್ರು ಹೇಳ್ತಾರೆ. ಲವ್ ಅಂಡ್ ಸಿಂಪತಿ ಆಫ್ ದ ಚೈಲ್ಡ್, ಮಗುಗೆ ಯಾವ ತರ ಬೋಧನೆ ಮಾಡಬೇಕು ಅಂತಂತಂದ್ರೆ ಪ್ರೀತಿ ಮೂಲಕ ಬೋಧನೆ ಮಾಡಬೇಕು. ಸೊ ಚಿಲ್ಡ್ರನ್ ಶುಡ್ ಬಿ ಟ್ರೀಟೆಡ್ ವಿತ್ ದ ಅಟ್ಮೋಸ್ಟ್ ಲವ್ ಅಂಡ್ ಸಿಂಪತಿ ಅಂಡ್ ಕನ್ಸಿಡರೇಷನ್. ಸೊ ಮಕ್ಕಳಿಗೆ ಸಿಡುಕ್ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಪಾಠ ಮಾಡ್ತೀವಿ ಅಂತಂತಂದ್ರೆ ಮಗು ಭಯದಿಂದ ಕೇಳುತ್ತೇವೆ, ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಕೇಳೋದಿಲ್ಲ. ಸೊ ನಾವು ಪ್ರೀತಿಯಿಂದ, ಕರುಣೆಯಿಂದ ನಾವು ಮಗುವಿಗೆ ಪಾಠವನ್ನು ಕಲಿಸಿದಾಗ, ಅವ್ರಿಗೆ ಅಪ್ರೋಚ್ ಆದಾಗ, ನಾವು ಮಗುಗೆ ಆ ಥರ ಟ್ರೀಟ್ ಮಾಡಿದಾಗ, then the child will be able to understand many more things. Then education through mother tongue. So Arvind, he emphasized that education should be important to the child through his mother tongue. ಅರವಿಂದ್ ಅವರು ತಮ್ಮ ಇದ್ರೊಳಗಡೆ ಬೋಧನಾ ವಿಧಾನದಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ, ಮಗುಗೆ ಯಾವಾಗ್ಲೂ ಪಾಠ ಕಲಿಸ್ಬೇಕು ಅಂತಂತಂದ್ರೆ ಮಾತೃಭಾಷೆಯಲ್ಲಿ ಮಗುಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ನೀವು ಎಜುಕೇಶನ್ ಪಾಲಿಸಿದಲ್ಲಿ ಬಂದಿದೆ, ಯಾವಾಗ ನಾವು ಮಗುಗೆ ಶಿಕ್ಷಣ ಕೊಡಬೇಕು ಅಂತಂತಂದ್ರೆ, ಮಗುಗೆ ಬೋಧನೆ ಮಾಡಬೇಕು ಅಂತಂತಂದ್ರೆ ಮೊದಲು ಮಾತೃಭಾಷೆಯಲ್ಲಿ ನಾವು ಮಗುಗೆ ಪಾಠವನ್ನು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು. ದ ಮದರ್ ಟಂಗ್ ಶುಡ್ ಬಿ ಎಂಫಸೈಸ್ಡ್. ಸೊ ನಾವು ಮದರ್ ಟಂಗಿಗೆ, ಮಾತೃಭಾಷೆಗೆ ನಾವು ಪ್ರಾಧಾನ್ಯತೆ ಕೊಡೋದೆ, ನಾವು ಆಂಗ್ಲ ಭಾಷೆಯಲ್ಲೂ ಅಥವಾ ರಾಷ್ಟ್ರೀಯ ಭಾಷೆಯಲ್ಲೂ ನಾವು ಮಾತಾಡ್ತೀವಿ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡ್ತೀವಿ ಅಂತಂತಂದ್ರೆ ಮಗುಗೆ ಅರ್ಥ ಆಗ್ಲಿಕ್ಕಿಲ್ಲ. ನಾವು ಮಾತೃಭಾಷೆಯಲ್ಲಿ ಮಗುಗೆ ಪಾಠ ಕಲಿಸಿದಾಗೆ a child will be able to understand many more things. Then education should be according to the interest of the child. ಯಾವಾಗಲೂ ಶಿಕ್ಷಣ ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದ್ರೆ ಮಗುವಿಗೆ ಇಷ್ಟ ಆಗುವಂತ ಒಂದು ಶಿಕ್ಷಣ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ದ ಟೀಚರ್ ಶುಡ್ ಫಸ್ಟ್ ಸ್ಟಡಿ ದ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಂಡ್ ದೆನ್ ಪ್ರೊವೈಡ್ ದ ಎಜುಕೇಶನ್. ಬೋಧನಾ ವಿಧಾನ ಯಾವ ತರ ಇರಬೇಕು ಅಂತಂತಂದ್ರೆ ಮೊದಲು ಮಗುವಿಗೆ ಯಾವ್ದು ಇಷ್ಟ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅದರ ಪ್ರಕಾರ ಶಿಕ್ಷಕನು ಮಗುವಿಗೆ ಬೋಧನೆ ಮಾಡಲಿಕ್ಕೆ ಇದು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಡ್ ಎಜುಕೇಶನ್ ಶುಡ್ ಬಿ ಥ್ರೂ ಸೆಲ್ಫ್ ಎಕ್ಸ್ಪೀರಿಯನ್ಸ್. He asserted that a child should be free to learn by his own efforts and experiences. He says that education should be through self experience. ಅಂದ್ರೆ ಅದು ಅನುಭವದ ಮೂಲಕ ಕಲಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಒಂದು ಬೋಧನಾ ವಿಧಾನ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಅರವಿಂದ್ ಅವರು. Then he emphasizes on learning by doing. So Aurobindo philosophy, he gave much importance to the activities of child. ಸೊ ಮಗುವಿನ ಚಟುವಟಿಕೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾರು, ಅರವಿಂದ್ ಅವರು. ಸೊ ಅವ್ರು ಏನ್ ಹೇಳ್ತಾರೆ ಅಂತಂತಂದ್ರೆ, ಅಕಾರ್ಡಿಂಗ್ ಟು ಹಿಮ್ ದ ಬೆಸ್ಟ್ ಮೆಥಡ್ ಇಸ್ ಲರ್ನಿಂಗ್ ಬೈ ಡೂಯಿಂಗ್. ಸೊ ಇದು ಶಿಕ್ಷಣ ಬೋಧನೆ ಮಾಡಬೇಕು ಅಂತಂತಂದ್ರೆ ಹೇಗೆ ಅಂತಂದ್ರೆ ಮಾಡುತ್ತಾ ಕಲಿಯೋದು. ಲರ್ನಿಂಗ್ ಬೈ ಡೂಯಿಂಗ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅಂಡ್ ಬೆಸ್ಟ್ ವೇ ಆಫ್ ಮೇಕಿಂಗ್ ದ ಚೈಲ್ಡ್ ಟು ಲರ್ನ್. ದೆನ್ ದ ನೆಕ್ಸ್ಟ್ ಥಿಂಗ್ ಇಸ್ ದಟ್ ಅಕಾರ್ಡಿಂಗ್ ಟು ಹಿಮ್ education should be according to the nature of the
ಚೈಲ್ಡ್. ಸೊ ಶಿಕ್ಷಣ ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದರೆ, ಮಗುವಿಗೆ ಸ್ವಭಾವ ಹೇಗಿರುತ್ತೋ ಅದರ ಅನುಗುಣವಾಗಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಚ್ ಚೈಲ್ಡ್ ಹ್ಯಾಸ್ ಅನ್ ಎಲಿಮೆಂಟ್ ಆಫ್ ಡಿವೈನಿಟಿ ಇನ್ ಇಟ್ ಸೆಲ್ಫ್ ಆಸ್ ವೆಲ್ ಆಸ್ ಇಸ್ ಓನ್ ಟ್ಯಾಲೆಂಟ್, gifts and mind and spirit. So education should develop the child's spirituality to the fullest extent by developing these elements of divinity and inherent mental capacity. So these are the methods of teaching according to Arvindo philosophy. So he speaks that education should be in such a way. So in general, if we say that what is the basic principles of education philosophy, is that the main principle that he speaks about educational philosophy is that it should be imparted, the education should be imparted through the medium of mother tongue. ಯಾವುದೇ ಶಿಕ್ಷಣ ನಾವು ಕೊಡಬೇಕು ಅಂತಂತಂದ್ರೆ ಅದು ಮೊದಲನೇದಾಗಿ ಮಾತೃಭಾಷೆಯಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ್ಯಂಡ್ ದ ಎಜುಕೇಷನ್ ಶುಡ್ ಬಿ ಸೆಲ್ಫ್ ಸೆಂಟರ್ಡ್. ಶಿಕ್ಷಣ ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದರೆ ಇಟ್ ಶುಡ್ ಬಿ ಚೈಲ್ಡ್ ಸೆಂಟರ್ಡ್. ಮಗುವಿಗೆ ಕೇಂದ್ರಕೃತವಾಗಿರುವಂಥ ಶಿಕ್ಷಣ ಆಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೆನ್ ಎಜುಕೇಷನ್ ಶುಡ್ ಬಿ ಅಕಾರ್ಡಿಂಗ್ ಟು ದ ಮೆಂಟಲ್ ಆಪ್ಟಿಟ್ಯೂಡ್ ಆ್ಯಂಡ್ ಸೈಕಾಲಜಿಕಲ್ ನೀಡ್ಸ್ ಆಫ್ ದ ಚೈಲ್ಡ್. ಶಿಕ್ಷಣ ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದರೆ, ಅರವಿಂದ್ ಅವ್ರು ಏನು ಹೇಳ್ತಾರೆ ಅಂತಂತಂದರೆ, ಮಗುವಿನ ಮಾನಸಿಕ ಇದು ಒತ್ತಡ ಮಾನಸಿಕವಾಗಿ ಮಗು ಎಷ್ಟರ ಮಟ್ಟಿಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೋ ಮತ್ತು ಆ ಮಟ್ಟಿಗೆ ಮಾತ್ರ ಶಿಕ್ಷಣವನ್ನು ನಾವು ಕೊಡಬೇಕು ಅಂತ ಹೇಳಿಬಿಟ್ಟು ಅರವಿಂದ್ ಅವರು ಹೇಳ್ತಾರೆ. Then education should be full to education should develop to the full and the latent powers of the child. ಶಿಕ್ಷಣವನ್ನು ಮಗುವಿಗೆ ಸಂಪೂರ್ಣವಾಗಿ ಬೆಳವಣಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. Then education should achieve the physical purification of the child. Then education should develop the consciousness. Then education should develop the soul substance of an individual. And brahmachari should be the foundation of the ಎಜುಕೇಷನ್. ಸೊ ಯಾವಾಗಲೇ ಆಗಲಿ ಮಗು ಶಿಕ್ಷಣ ಪಡಿತಾ ಇದೆ ಅಂತಂತಂದರೆ ಸೊ ಏನು ಮುಖ್ಯ ಅಂತಂತಂದರೆ ಬ್ರಹ್ಮಚಾರಿಯನ್ನು ಪಾಲಿಸಬೇಕು ಅಂತ ಹೇಳ್ಬಿಟ್ಟು. ದೆನ್ ಸಬ್ಜೆಕ್ಟ್ ಆಫ್ ಎಜುಕೇಷನ್ ಶುಡ್ ಬಿ ಇಂಟ್ರೆಸ್ಟಿಂಗ್. ಸೊ ಯಾವುದೇ ಒಂದು ಮಗುವಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತಂತಂದರೆ ಮಗುವಿಗೆ ಆ ಒಂದು ಇದರೊಳಗಡೆ ವಿಷಯದಲ್ಲಿ ಆಸಕ್ತಿ ಇರಬೇಕು, ಅಂದಾಗ ಮಾತ್ರ ಮಗುವಿಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ಎಜುಕೇಷನ್ ಶುಡ್ ಡೆವಲಪ್ ಆಲ್ ದ ಫ್ಯಾಕಲ್ಟೀಸ್ ಆಫ್ ಚೈಲ್ಡ್ ಟು ಮೇಕ್ ಹಿಮ್ ಎ ಕಂಪ್ಲೀಟ್ ಮ್ಯಾನ್. ಸೊ ಒಂದು ಪರಿಪೂರ್ಣ ಮನುಷ್ಯನಾಗಿ ಮಾಡಬೇಕು ಅಂತಂತಂದರೆ ಶಿಕ್ಷಣವು ಮಗುವಿಗೆ ಪರಿಪೂರ್ಣವಾದಂಥ ಮನುಷ್ಯನ ಮಾಡಲಿಕ್ಕೆ ಸಾಧ್ಯ. ಯಾವಾಗ ಅಂತಂತಂದರೆ ವೆನ್ ಎ child will be able to develop physical, mental, spiritual and the complete personality development, then only a child will become a complete man. Then there should be a religious thing in education, otherwise it will spread corruption. ಸೊ ಶಿಕ್ಷಣದಲ್ಲಿ ಯಾವಾಗಲೂ ಏನಿರಬೇಕು ಅಂತಂತಂದರೆ ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಿರಬೇಕು. ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಾಗ ಮನುಷ್ಯ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ವಿಷಯಗಳು ಒಳಗೊಳ್ಳಿಲ್ಲ ಅಂತಂತಂದರೆ ಮನುಷ್ಯ ದಾರಿ ತಪ್ಪೋದು ಸಾಧ್ಯ ಅಂತ ಹೇಳಿಬಿಟ್ಟು ಅರವಿಂದ್ ಅವರು ಇದು ಶಿಕ್ಷಣದ ತತ್ವಶಾಸ್ತ್ರದಲ್ಲಿ ನಾವು ನೋಡ್ತೇವೆ. ಸೊ ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ಯು ಹವ್ ಅಂಡರ್ಸ್ಟುಡ್ ದ ಅರವಿಂದೋಸ್ ಫಿಲಾಸಫಿ ಆ್ಯಂಡ್ ವಾಟ್ ಆಲ್ಸ್ ಇಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಎಜುಕೇಷನಲ್ ಫಿಲಾಸಫಿ. So have a good day. See you in the next class. Bye bye.